ನ್ಯಾಲ್ಗೆ ಅವರೆಲ್ಲ ತೋರಿಸಿದ್ದು ನ್ಯಾಲ್ಗೆ ಬಿಡಿ ಬಿಡಿ ನೀವು ಕೈ ತೆಗಿದು ಹೇಳಿ ಹಂಗೆ ಬಾಯಲ್ಲಿ ಹೇಳಿ ನ್ಯಾಲ್ಗೆ ತೆಗಿ ರೀಕೆ ಒಂದನ್ನು ಈ ಕಡೆ ನೋಡು. ನ್ಯಾಲ್ಗೆ ತೆಗಿ ಹಿಂಗೆ ಮುಂದಕ್ಕೆ ಇರಿ ಕಡೆ ತಿರುಗು. ನ್ಯಾಲ್ಗೆ ಆಗಲ್ಲ. ಶುಗರ್ ಏನಾರು ಇದೆಯಾ? ಆಯಿಲ್ ಕೊಡ್ತೀನಿ ಹಚ್ಚಕ್ಕೆ, ತಲೆಗೆ ಬಿಟ್ಟು ಅದೊಂದು ಸೈಡ್ಗೆ ಚೆನ್ನಾಗಿ ಮಸಾಜ್ ಮಾಡಿ, ಅರ್ಧ ದೇಹಕ್ಕೆ ಸೊಂಟಕ್ಕೆಲ್ಲ ಮಸಾಜ್ ಮಾಡಿ. ಅದೆಲ್ಲ ಆದಮೇಲೆ ಕೈಯಲ್ಲಿ ಎಣ್ಣೆ ಇರ್ತದೆ ಈ ಕಡೆಗೆ ಒರೆಸ್ಬಿಟ್ಟು ಬನ್ನಿ ಹೇಳ್ಕೊಡ್ತೀನಿ. ಇವರಲ್ಲಿ ಕ್ವಿಕ್ಕಾಗಿ ಒಂದು 8 ದಿವಸ 10 ದಿವಸದಲ್ಲೆಲ್ಲ ಕ್ಲಿಯರಾಗಿ ಚೆನ್ನಾಗಿ ವಾಸಿ ಆಗ್ತದೆ. ಈಗ ಒಂದು ತಿಂಗಳಾಗಿರೋದು ಒಂದು 8 ದಿನದಲ್ಲಿ ವಾಸಿ ಆಗಿಬಿಡ್ತದೆ ಅವ್ರಿಗೆ. ಆಮೇಲೆ ನೋಡಿದ್ರೆ 12 ದಿನಕ್ಕೆ ಸರಿ ಹೋದ್ರು. ಕೊಟ್ಟು ದಿನವೇ ಅವ್ರಿಗೆ ಬಾಯಲ್ಲಿ ನೀರು ಸೋರಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಬಾಯಿ ಸೊಟ್ಟ ಇದ್ದಿದ್ದು ಸರಿ ಹೋಯ್ತು, ಕೈ ತಿರುಗ್ತಿದ್ದು ಮತ್ತು ಉಸಿರಾಡೋದೆಲ್ಲ ಸರಿ ಹೋಯ್ತು. ಪಾರ್ಶ್ವವಾಯು ಅಂತ ಹೆಂಗೆ ಅಂದರೆ ಅವ್ರಿಗೆ ಕೆಲವ್ರಿಗೆ ಜುಮ್ ಆಗ್ತಾ ಇರ್ತದೆ, ಸೆಳೆತ ಬರ್ತದೆ, ಅಥವಾ ತಲೆ ಭಾರ ಆದಾಗೆ ಆಗ್ತಾ ಇರ್ತದೆ. ಕೆಲವರಿಗೆ ಬಾಯಿ ಒಣಗಿ ಬರ್ತದೆ, ಕೆಲವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಒಂದೇ ಕಣ್ಣಲ್ಲಿ, ಕೆಲವರಿಗೆ ಬಾಯಲ್ಲಿ ನೀರು ಎಲ್ಲ ತೊಟ್ಟ ಸೋರ್ತಾ ಇರ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಲೈಫ್ ಸ್ಟೈಲು, ಫುಡ್ಡು ಎಲ್ಲರಿಂದನೂ ಕೂಡ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ ಬಹುತೇಕರಲ್ಲಿ ನಾವು ಪಾರ್ಶ್ವವಾಯು ಕಾಯಿಲೆನ ನೋಡ್ತಾ ಇದ್ದೀವಿ. ಆದರೆ ದೊಡ್ಡದಾಗಿ ಆದಾಗ ಅದನ್ನು ವಾಸಿನೇ ಮಾಡೋಕ್ಕಾಗಲ್ಲ. ಈಗ ಏನು ಇದು ಮೂತಿ ಸ್ವಲ್ಪ ಈ ಕಡೆ ತಿರ್ಕೊಂಡ್ಬಿಟ್ಟಿರುತ್ತೆ, ಕೈ ಹೋಗ್ಬಿಟ್ಟಿರುತ್ತೆ, ಇನ್ನು ನಮ್ಮ ಜೀವನ ಮುಗೀತು ಅಂತಲೇ ಅನ್ಕೊತೀವಿ. ನಾಟಿ ಔಷಧಿ ಬಹುತೇಕ ಜನರಲ್ಲಿ ವಾಸಿನ ಮಾಡ್ತಿದೆ. ಆ ನಾಟಿ ಔಷಧಿನ ಮಾಡ್ತಿರೋಂತಹ ಮಂಜುನಾಥ ಸ್ವಾಮಿ ಅವರು, ಅವ್ರ ಹೆಸರೇ ಮಂಜುನಾಥ ಸ್ವಾಮಿ ಅಂತ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ಈಗ ಪಾರ್ಶ್ವವಾಯುಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನರು ಬಹುತೇಕ ಹೆದರ್ಕೊಳ್ಳೋರೇ ಹೆಚ್ಚು, ಆದರೆ ಇಲ್ಲಿ ಹೆದರ್ಕೋಬೇಕಾಗಿಲ್ಲ. ಅದು ಕೆಲವರಿಗೆ BP-ಯಿಂದ ಬಂದುಬಿಡ್ತದೆ, ಇಲ್ಲ ಅಥವಾ ಶುಗರಿಂದ ಬಂದುಬಿಡ್ತದೆ, ಅಥವಾ ಕ್ವಾಟ, ವಾತಾವರಣ ತುಂಬ ಕ್ವಾಟ ಇರ್ತದೆ, ಇಲ್ಲ ಅಂತ ಹೇಳಿದ್ರೆ ಈ ಅವರ ಶರೀರ ವೀಕ್ ಇರ್ತದೆ, ನರಗಳು ವೀಕ್ ಆಗಿಬಿಟ್ಟಿರ್ತದೆ. ಒಂದು ಸಣ್ಣ ನರದಲ್ಲಿ ಮೆದುಳಲ್ಲಿ ಕೆಲವರಿಗೆ ರೈಟ್ ಸೈಡ್ ಆಗಿಬಿಟ್ರೆ ರಕ್ತ ಕ್ಲಾಟ್ ಆಗಿಬಿಡ್ತದೆ. ಒಂದು ಸಣ್ಣ ನರ ಇರ್ತದೆ, ಸಣ್ಣ ನೂಲೆಳೆಂದು ಕ್ಲಾಟ್ ಅಂದರೆ ನರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾಯಿರಲ್ಲ. ಆಗ್ತಾಯಿರಲ್ಲ ಅಂದರೆ ಏನಾಗ್ತದೆ ಅಂದರೆ BP ಜಾಸ್ತಿ ಆದಾಗ ತಲೆಗೆ ಸ್ಟ್ರೋಕು ರೈಟ್ಗೆ ಆಗಿಬಿಡ್ತಾರೆ. ಕೆಲವರಿಗೆ ಲೆಫ್ಟ್ ಸೈಡಿಗೆ ಆಗ್ತದೆ. ಲೆಫ್ಟ್ ಸೈಡ್ಗೆ ಹಾಕಿದ್ರೆ ಮಾತು ಸ್ವಚ್ಛವಾಗಿ ಬರ್ತದೆ, ರೈಟ್ ಸೈಡ್ಗೆ ಹಾಕಿದ್ರೆ ಮಾತು ಹೊರಟೋಗ್ಬಿಡ್ತದೆ. ಏಕೆ ಮೆದುಳು ವರ್ಕ್ ಮಾಡಲ್ವಲ್ಲ. ಕೂತು ನೀವು ಎಷ್ಟು ದಿವಸ ಆಯಿತು? कितना दिन हो गया? 21 तारीख से 21 तारीखಲ್ಲ ಜನವರಿ 21. ಹಾಂ 22 ದಿವಸ ಆಗಿದೆ. 22 ದಿವಸ ಆಯಿತು. ಲೆಫ್ಟ್ ಸೈಡು ಬರ್ತಾ ಇಲ್ಲ. ಜುಮ್ ಆದಾಗೆ ಆಗ್ತದಾ? ತಲೆನೋವು, ತಲೆ ಸುತ್ತೇನಾರು ಬರ್ತದಾ? ಅಂತ ಸೌಂಡ್ ಬರ್ತಾ ಇದೆ. ಸೌಂಡ್ ಬರ್ತಿಲ್ಲ. ಇದು ಚುಚ್ಚಿದಂಗೆ ಆಗ್ತದೆ. ಜುಮ್ ಆದಾಗ ಚುಚ್ಚಿದಂಗಿಲ್ಲ, ಜುಮ್ ಆದಾಗೆ ಆಗ್ತದೆ. ಬಾಯಿ ಒಣಗಿ ಬರ್ತದಾ? ಬಾಯಿ ಒಣಗಿ ಬರ್ತದೆ. ಗ್ಯಾಸ್ಟ್ರಿಕ್, ಎದೆ ಉರಿ, ಹೊಟ್ಟೆ ಉರಿ ಏನಾರು ಬರ್ತದಾ? ಸೊಂಟ ನೋವು, ಬೆನ್ನು ಎಳ್ತ ಏನಾದ್ರು ಬರ್ತದಾ? बैक पेन कुछ है? पहले बैक पेन है, अभी बैक पेन मालूम नहीं होता है। क्योंकि ये पूरा साथ नहीं हो गया, थोड़ा ये हो गया ना, इसलिए आपको पता नहीं होता है ना. ओके, ಅದು ಮೊದಲಿತ್ತಂತೆ ಬ್ಯಾಕ್ ಪೇನ್, ಈಗ ಇಲ್ಲ ಅಂತ ಸ್ವಲ್ಪ ಲೆಫ್ಟ್ ಸೈಡ್ ಅದೈತೆ ಹಾಕಿದ್ದಾರೆ. ತುಂಬ ಪೈನ್? ಹಾಂ, ಪೈನ್.
ನಾಳೆಗೆ ಸ್ಟ್ರೈಟ್. ಸ್ಟ್ರೈಟ್, ಕಾಲು ಸ್ಟ್ರೈಟ್. साथ में रखो. ऐसे बेटा. ಹಾಂ 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 बैलेंस ಇಲ್ಲ. ಬ್ಯಾಲೆನ್ಸ್ ಅದಕ್ಕೆ ಕೇಳಿದ್ದು. ಈ ಕಾಲು ವೆಯ್ಟ್ ಕೊಟ್ಟು ಸ್ವಲ್ಪ ಮೇಲೆ, ಆ ಕಾಲು ಲೂಸ್. ಓಕೆ. ಹಾಂ ये उठाओ ऐसे. हाँ हाँ अंदर फुल लो. ಆಗಲ್ಲ ಓವರ್ಲೋಡ್ ಕೊಡೋಕ್ಕಾಗಲ್ಲ, ಅದು ಗೊತ್ತಾಯ್ತಾ. ಬೇಟ ಗೊತ್ತಾಗ್ತದೆ ಇವ್ರಿಗೆ. ಇದು ಇವ್ರಿಗೆ ಸ್ಟ್ರೋಕ್ ಆಗಿರೋದು. ಸ್ಟ್ರೋಕ್ ಕೇಳಿ ಇವ್ರಿಗೆ. ಹಾಂ ಆಗಿದೆ, 22 ದಿವಸ ಆಗಿದೆ. ಕೈಗೆ ಒಂದು 8 ದಿವಸ 10 ದಿವಸದಲ್ಲೆಲ್ಲ ಕ್ಲಿಯರಾಗಿ ಚೆನ್ನಾಗಿ ವಾಸಿ ಆಗ್ತದೆ. ಈಗ 1 ತಿಂಗಳಾಗಿರೋದು 1 8 ದಿನದಲ್ಲಿ ವಾಸಿ ಆಗಿಬಿಡ್ತದೆ. ಅದು 1 ವರ್ಷದೆಲ್ಲ ಸ್ವಲ್ಪ ಕ್ಲಿಯರ್ ಬರಲ್ಲ, ಸ್ವಲ್ಪ ಐ ಬಿಡ್ತದೆ, ಸ್ವಲ್ಪ ಬ್ಯಾಲೆನ್ಸ್ ಇರ್ತಂಕತೆ. ಬ್ಯಾಲೆನ್ಸ್ ಸ್ವಲ್ಪ ಸಣ್ಣ ಭಾರ ಎತ್ತಕ್ಕಾಗಲ್ಲ, ವೆಯ್ಟ್ ಎತ್ತಕ್ಕಾಗಲ್ಲ. ವರ್ಷ 6 ತಿಂಗಳು ಮೇಲ್ಪಟ್ಟಿದ್ದೆಲ್ಲ ನರೆಲ್ಲ ಸ್ಟ್ರಕ್ ಆಗಿಬಿಟ್ಟಿರ್ತದೆ. ಹಾಗಾಗಿ ಸ್ವಲ್ಪ ಸಣ್ಣದಾಗಿ 70% ವಾಸಿ ಆಗ್ತದೆ. ಇದು 1 ವರ್ಷ 6 ತಿಂಗಳು ಮೇಲ್ಪಟ್ಟಿದ್ದು. ಇದೆಲ್ಲ 1 ವಾರ 8 ದಿವಸ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ. ನಿಜ ಅವ್ರಿಗೆ ಏನಾಗಿದೆ ಈಗ? ಇದು ಹೇಳ್ತೀನಿ. ಈಗ ಆಯಿಲ್ ಕೊಡ್ತೀನಿ. ಇದೊಂದು ಸೈಡ್ಗೆ ಚೆನ್ನಾಗಿ ಮೇಲಿಂದ ಕೆಳಗಡೆ ಮಸಾಜ್ ಮಾಡಿ. ಯಾವ ಕಡೆಗಾಗಿದೆ? ರೈಟ್ ಸೈಡ್ಗೆ ಮೇಲಿಂದ ಕೆಳಗಡೆ ಮಾಡಬೇಕು, ಕೆಳಗಿಂದ ಮೇಲೆ ಮಾಡುವಾಗಿಲ್ಲ. ಮಾಡಿ ಎಲ್ಲ ಆದಮೇಲೆ ಇನ್ನು ಕೈಯಲ್ಲಿ ಎಣ್ಣೆ ಇರ್ತಲ್ಲ, ಆ ಕಡೆಗೆ ಒರೆಸ್ಬಿಡ್ಬೇಕು. ಒರೆಸಿ ಆದಮೇಲೆ ಎಕ್ಸಸೈಸ್ ಅಂದರೆ ಮೆಲ್ಲ ಸ್ಟ್ರೈಟಾಗಿ ನಿಂತ್ಕೊಳ್ಳೋದು, ಒಂದು ಲೋಟ ಹಿಡಿಯೋದು, ಬಾಲ್ ಹಿಡಿಯೋದು, ಹಿಂಗೆ ಕೈಯನ್ನು ಲಟ್ಕೆ ಬರ್ಸೋದು, ಆಮೇಲೆ ಹಿಂಗೆ ಪ್ರೆಶ್ ಮಾಡೋದು, ಹಿಂಗೆ ಚೆನ್ನಾಗಿ ಪ್ರೆಶ್ ಮಾಡೋದು. ಇದೇ ಥರ ಎಕ್ಸಸೈಸ್ ಮಾಡಿದ್ರೆ ಒಂದು 5-6 ದಿವಸ 8 ದಿವಸದಲ್ಲಿ ಕ್ಲಿಯರ್ ಬಂದುಬಿಡ್ತದೆ. 8 ದಿವಸದಲ್ಲಿ ಪಕ್ಕ ಗ್ಯಾರಂಟಿ ವಾಸಿ ಆಗ್ತದೆ. ಸ್ಟ್ರೋಕ್ ಆಗಿದೆ. ಇದೇ ಥರ ನೆಗ್ಲೆಕ್ಟ್ ಮಾಡಿ ನಂಜಿನ ವಸ್ತು ಅಂದರೆ ಬದನೆಕಾಯಿ, ಆಲೂಗೆಡ್ಡೆ ಇಂಥದ್ದೆಲ್ಲ ತಿಂದುಬಿಟ್ರೆ ಇಮ್ಮಿಡಿಯೇಟಾಗಿ ಡಲ್ ಆಗಿಬಿಡ್ತಾರೆ. ಪಥ್ಯ ಇರಲೇಬೇಕು. ಪಥ್ಯ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ. ಯಾವ ಆಯಿಲ್ ಕೊಡ್ತೀರಿ ಸರ್ ಆ ಕಡೆ ಸೈಡ್? ಅದು ಮಸಾಜ್ ಮಾಡಲಿಕ್ಕೆ ನಾನು ಆಯಿಲ್ ತಯಾರು ಮಾಡ್ತೀನಿ. ತಯಾರು ಮಾಡಿಬಿಟ್ಟು ಆಯಿಲ್ ಕೊಡ್ತೀನಿ. ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಬೇಕಾಗ್ತದೆ. ಟೈಮಿಂಗ್ಸು ಬೆಳಗ್ಗೆ ಟೈಮ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಸಾಯಂಕಾಲ 4 ಗಂಟೆಲೇ ಮಾಡಬೇಕು. 4 ಗಂಟೆಲಿ ಎಣ್ಣೆ ಮಸಾಜ್ ಮಾಡಿ 1 ಗಂಟೆ 1.5 ಗಂಟೆ ಎಕ್ಸಸೈಸ್ ಮಾಡಿಸಿ, ಕಾಫಿ ಎಲ್ಲ ಕೊಟ್ಟು ಮೈಗೆ ಚೆನ್ನಾಗಿ ನೀರು ಹಾಕಿ ಒಂದಿಷ್ಟು ಔಷಧಿ ಕೊಡ್ತೀನಿ. ಒಂದಿಷ್ಟು ಔಷಧಿ ಕುಡಿದು ರೆಸ್ಟಾಗಿ ಮಲಗಿಬಿಡ್ಬೇಕು. 4 ಗಂಟೆ ಮೇಲೆ ಹಾಗೆ ಮಾಡಬೇಕು. 1 ಗಂಟೆ ರೆಸ್ಟ್ ಅಷ್ಟೇ. ಆಮೇಲೆ ಮಾಮೂಲಿ ಎದ್ದುಬಿಟ್ಟು ಟಿ ವಿ ನೋಡ್ಕೊಂಡು ಆರಾಮಾಗಿರ್ತಾರೆ. ಅಡುಗೆ ಆಗ್ತದೆ, ಊಟ ಮಾಡೋದು, ಟ್ಯಾಬ್ಲೆಟು ಏನಿದೆ ಶುಗರ್ದು ಬಿ ಪಿದು ಎಲ್ಲ ತೊಗೋಬೋದು. ಇದರಿಂದ ನಮ್ಮ ಔಷಧಿಯಿಂದ ಗಿಡಮೂಲಿಕೆ ಇದಲ್ವಾ, ಸೈಡ್ ಎಫೆಕ್ಟ್ ಏನು ಬರಲ್ಲ. ಹೌದು, ಗಿಡಮೂಲಿಕೆ ಇದೆ. ಇನ್ನೊಂದು ಕೆಲವೆಲ್ಲ ತಯಾರು ಮಾಡ್ತೀನಿ. ತಯಾರಂದರೆ ಅದು ಹೇಳೋಕ್ಕಾಗಲ್ಲ, ಅದೆಲ್ಲ ನಾವು ಪರ್ಸನಲ್ಲು. ಏಜ್ ಅಂತ ಹೇಳಿದ್ರೆ ಒಂದು 50 ವರ್ಷ 40-50 ವರ್ಷದ ಮೇಲೆ ಸ್ಟ್ರೋಕ್ ಆಗ್ತದೆ. ಇತ್ತೀಚೆಗೆ 18 ವರ್ಷದಿಂದನೂ ಸ್ಟಾರ್ಟ್ ಆಗಿದೆ. ಚಿಕ್ಕ ಮಕ್ಳಿಗೆ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ಬರೀ ತುಟಿ ಓವರ್ ಆಗಿಬಿಡ್ತದೆ. ಕೆಲವರಿಗೆ ಕಣ್ಣು ಓಪನ್ ಆಗೇ ಇರ್ತದೆ, ಕಣ್ಣು ಫೋಲ್ಡ್ ಮಾಡೋಕ್ಕಾಗಲ್ಲ, ಹಾಗೆ ಓಪನ್ ಮಾಡ್ಕೊಂಡೇ ಇರ್ತಾರೆ. ಕೆಲವ್ರಿಗೆ ಕಣ್ಣು ಫೋಲ್ಡ್ ಮಾಡ್ತಾರೆ, ಓಪನ್ ಆಗಲ್ಲ, ಆ ಥರ ಸ್ಟ್ರೋಕ್ ಆಗ್ತದೆ. ಕೆಲವರಿಗೆ ಬೆರಳುಗಳು ಆ್ಯಕ್ಷನ್ ಆಗಲ್ಲ. ಕೆಲವರಿಗೆ ಕೈಯಿಂದ ಇಲ್ಲಿಂದ ಅರ್ಧಕ್ಕೆ ಕೈ ಹೊರಟೋಗ್ತದೆ. ಕೆಲವರಿಗೆ ಅರ್ಧ ದೇಹ ಹೋಗ್ಬಿಡ್ತದೆ. ಕೆಲವರಿಗೆ ಸೊಂಟದಿಂದ ಕೆಳಗಡೆ ಹೋಗ್ಬಿಡ್ತದೆ. 5-6 ಥರದಲ್ಲಿ ಆಗ್ಬಿಡ್ತದೆ ಸ್ಟ್ರೋಕ್ ಎಲ್ಲ. ಈಗ 18 ವರ್ಷದಿಂದ ಅವ್ರಿಗೆ ಆಗುತ್ತೆ. 18 ವರ್ಷದಲ್ಲ, 10 ವರ್ಷದ ಮಕ್ಳಿಗೂ ಆಗ್ತದೆ. ಇತ್ತೀಚೆಗೆ ಫುಡ್ಡು, ಆಹಾರ, ನಮ್ಮದು ಕೆಮಿಕಲು ಯಾವುದು ಒಳ್ಳೆ ಆಹಾರ ಯಾವುದಿದೆ ನೋಡೋಣ. ಒಂದು ಬಾಳೆಹಣ್ಣಿಗೆ ಸ್ಪ್ರೇ ಮಾಡ್ತೀವಿ, ಅದು ಕಲರ್ ನೋಡಿ ತಗೋತೀವಿ. ಹೊಗೆ ಹಾಕಿರೋದನ್ನ ತಿನ್ನಲ್ಲ. ಎಲ್ಲ ಅಷ್ಟೇ. ಸೊಪ್ಪುಗಳು ಹೊರಗಡೆ ಏನು ತಿಂತೀವಿ, ಒಳ್ಳೆ ತರಕಾರಿ ತೊಗೊಂಡು ತಿಂತೀವಿ. ನಾವು ಮನೇಲಿ ಬೆಳೆದಿದ್ದೇನೋ ಹೊಂದಲ್ಗ. ಎಷ್ಟು ಉಪಯೋಗ ಅದ ಅಂದರೆ, ಹೊಂದಲ್ಗ ಸೊಪ್ಪಲ್ಲಿ ಮೆದುಳಿಗೆ ತುಂಬ ವರ್ಕ್ ಮಾಡ್ತದೆ. ಈಗ ಸ್ಟ್ರೋಕ್ ಅದೆಲ್ಲ ಕಂಟ್ರೋಲ್ ಮಾಡಿಬಿಡ್ತದೆ ಹೊಂದಲ್ಗ. ಎಷ್ಟು ರೀತಿಯ ಪಾರ್ಶ್ವವಾಯು ಇದೆ ಇದರಲ್ಲಿ? ಅದೇ 5-6 ಥರ ಆಗ್ತದೆ. ಅದೇ ಕೆಲವರಿಗೆ ಕಣ್ಣು ಓಪನ್ ಆಗೋದೆ ಎಲ್ಲ ಕಣ್ಣು ಬಿಟ್ಟಂಗೆ ಬಿಟ್ಟಿರ್ತಾರೆ. ಒಂದೇ ಕಣ್ಣು, 2 ಕಣ್ಣಲ್ಲ, ಒಂದು ಕಣ್ಣು ಎಂಥ ಕಸ ಧೂಳು ಏನು ಹೋದ್ರೂ ಕಣ್ಣು ಓಪನ್ ಆಗಿರ್ತದೆ. ಇನ್ನೂ ಸ್ವಲ್ಪ ಹೊತ್ತು ಬಂದರೆ ಬರ್ತಾರೆ ಅಂತಾರೆ. ಕಣ್ಣು ಬಿಟ್ಟಂಗೆ ಬಿಟ್ಟಿರ್ತಾರೆ. ಕೆಲವರಿಗೆ ಕಣ್ಣು ಕ್ಲೋಸೇ ಆಗಲ್ಲ, ಮೇಲ್ಗಡೆ ನೆರೆಯೆಲ್ಲ ಆಡಲ್ಲ. 2ನೇದಾಗಿ 3ನೇದಾಗಿ ಸೊಂಟದಿಂದ ಕೆಳಗಡೆ ಹೋಗ್ಬಿಡ್ತದೆ. ಕೆಲವರಿಗೆ ರೈಟ್ ಸೈಡ್ ಹೋಗ್ಬಿಡ್ತದೆ, ಕೆಲವರಿಗೆ ಲೆಫ್ಟ್ ಸೈಡ್ ಹೋಗ್ತದೆ, ಕೆಲವರಿಗೆ ಮಾತೆ ಬರ್ತಾ ಇರೋದಿಲ್ಲ. ಆಮೇಲೆ ಕೆಲವರಿಗೆ ಬೆರಳುಗಳು ಆ್ಯಕ್ಷನ್ನೇ ಆಗಲ್ಲ. ಕೆಲವರು ಇಲ್ಲಿಂದ ಈಚೆಗೆ ಬರಲ್ಲ.
ಅದೆಲ್ಲ ಪಾರ್ಶ್ವವಾಯುನೇ. ಅಷ್ಟು ನಾವು ಕಂಡಿಡಿಯೋದು ಹೇಗೆ ಸರ್? ಈಗ ನಮಗೆ ಮಾಮೂಲಿ ಮನೇಲಿ ಇರ್ತೀವಿ, ಏನೂ ಗೊತ್ತಾಗಲ್ಲ, ಏನೋ ಒಂಥರ ರೈಟ್ ಸೈಡ್ ನೋವು ಬರ್ತಾ ಇರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ ಅದು ಪಾರ್ಶ್ವವಾಯು ಅಂತ ಹೆಂಗೆ ಕಂಡಿಡ್ತೀವಿ? ಹೆಂಗೆ ಅಂದರೆ ಅವ್ರಿಗೆ ಕೆಲವ್ರಿಗೆ ಜುಮ್ 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 ಆಗ್ತಾ ಇರ್ತದೆ, ಸೆಳೆತ ಬರ್ತದೆ, ಅಥವಾ ತಲೆ ಭಾರ ಭಾರ ಆದಾಗೆ ಆಗ್ತಾ ಇರ್ತದೆ, ಕೆಲವರಿಗೆ ಬಾಯಿ ಒಣಗಿ ಬರ್ತದೆ, ಕೆಲವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಒಂದೇ ಕಣ್ಣಲ್ಲಿ, ಕೆಲವರಿಗೆ ಬಾಯಲ್ಲಿ ನೀರು ಎಲ್ಲ ತೊಟ ಸೋರ್ತಾ ಇರ್ತದೆ. ಆಗೋದು ಪಾರ್ಶ್ವವಾಯು ಲಕ್ಷಣ. ಲಕ್ಷಣ ಫಸ್ಟ್ ಲಕ್ಷಣ ತೋರಿಸ್ತದೆ. 2 ದಿನ ಕಡಿಮೆ ಇದೇನು ಯಾರು ಮಾಡ್ತದೆ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಚಳಿಲಿ ಗಾಳಿಲಿ ಆ ಕಡೆ ಓಡಾಡಿಕೊಂಡು ಏನೇನು ಕಂಡು ಟೀ ಅಥವಾ ಜ್ಯೂಸು ಎಳ್ನೀರು ಇಂಥದ್ದು ಕುಡಿದ್ಬಿಟ್ಟು ಸಡನ್ ಇಮಿಡಿಯೇಟಾಗಿ ಆಗಿಬಿಡ್ತದೆ. ಅದಕ್ಕೆಲ್ಲ ನೀವು ಒಂದೇ ರೀತಿ ಮೆಡಿಸಿನ್ ಕೊಡ್ತೀರಾ? ಇಲ್ಲ, ಬೇರೆ ಬೇರೆ ಥರ ಇದೆ. ಯಾವುದಕ್ಕೆ ಯಾವ ರೀತಿ ಕೊಡ್ತೀರಾ? ರೈಟ್ಗೆ ಸ್ಟ್ರೋಕ್ ಆಗ ಲೆಫ್ಟ್ ಸೈಡಲ್ಲಿ ಕ್ಲಾಟ್ ಬಂದುಬಿಡ್ತದೆ. ಕ್ಲಾಟ್ ಬಂದಾಗ ರೈಟ್ ಸೈಡ್ ಹೊರಟೋಗ್ಬಿಡ್ತದೆ, ಕೈ ಕಾಲು ಹೊರಟೋಗ್ಬಿಡ್ತದೆ. ಅದು ಕೆಲವ್ರಿಗೆ ಜಾಸ್ತಿ ಆಗಿಬಿಡ್ತದೆ, ಮೆದುಳು ಸ್ಟ್ರೋಕ್ ಅಂತ ಆಗಿಬಿಡ್ತದೆ. ತಲೆಗೆ ಸ್ಟ್ರೋಕ್ ಹೊಡೆದಿದೆ ಅಂತಾರೆ, ಕೆಲವರಿಗೆ ತಲೆಗೆ ಲಕೋ ಹೊಡೆದ್ಬಿಟ್ಟಿದೆ ಅಂತ ಹೇಳಿಬಿಡ್ತಾರೆ. ಡೈಲಿ 4 ಗಂಟೆಗೆ ಎಣ್ಣೆ ಮಸಾಜ್ ಮಾಡಿಬಿಡಿ, ಸಾಯಂಕಾಲ 1 ಗಂಟೆ 1.5 ಗಂಟೆ ಮೆಲ್ಲೆ ಎಕ್ಸಸೈಜು, ಕೈಯಿಂದ ಬಾಲ್ ಹಿಡಿಯೋದು, ಲೋಟ ಹಿಡಿಯೋದು, ಸ್ಟ್ರೈಟಾಗಿ ನಿಲ್ಲಿಸೋದು, ಓರೆಗೆ ನಿಲ್ಲಿಸಬಾರ್ದು, ಸ್ಟ್ರೈಟಾಗಿ ನಡೆಸಬೇಕು. ಒಂಟಿ ಕಾಲಲ್ಲಿ 1-2 ನಿಮಿಷ 1 ಸೆಕೆಂಡ್ 3 ಸೆಕೆಂಡ್ ನಿಲ್ಲಿಸಬೇಕು. ನಿಲ್ಲಿಸಿ ಎಲ್ಲ ಆದಮೇಲೆ ಕಾಫಿ ಕೊಡಿ, ಏನೋ ತಿನ್ನಲಿಕ್ಕೆ ಕೊಡಿ. ಕಾಫಿ ಎಲ್ಲ ಆದಮೇಲೆ ಹಾಟ್ ವಾಟರ್ ಬ್ಯಾಗಲ್ಲಿ ಶಾಖ ಕೊಡಿ, ಕೊಡ್ಬೋದು. ಶಾಖ ಎಲ್ಲ ಆದಮೇಲೆ ಚೆನ್ನಾಗಿ ನೀರು ಹಾಕಿ, ಮೈಗೆ ಒಂದು 3-4 ಬಕೆಟ್ ನೀರು ಹಾಕಿ, ಸ್ನಾನ, ಬಿಸಿನೀರು, ತಣ್ಣೀರು ಮುಟ್ಟಬಾರ್ದು. ಸ್ನಾನ ಆದ ತಕ್ಷಣ ಒಂದಿಷ್ಟು ಔಷಧಿ ಕುಡಿದು ಒಂದಿಷ್ಟು ರೆಸ್ಟಾಗಿ ಮಲಗಬೇಕು, ಒಂದು 7 ಗಂಟೆ ತನಕ ಮಲಗಬೇಕು. 7-7:30 ಎಬ್ಬಿಸ್ಬಿಟ್ಟು ಊಟ ಮಾಡಿ ಆದಮೇಲೆ ಡಾಕ್ಟ್ರು ಟ್ಯಾಬ್ಲೆಟ್ ಎಲ್ಲ ಕೊಡ್ಬೋದು, ಏನಿದೆ ಬಿ ಪಿದು ಶುಗರ್ದು ಏನಿದೆ ಎಲ್ಲ ಕೊಟ್ಕೊಳ್ಳಿ. ಊಟ ಮಾಡಿ ಮಲಗಬೇಕಾದ್ರೆ 1 ಕಪ್ ಹಾಲು ತಗೊಳ್ಳಿ, 9 ಪೀಸ್ ಬೆಳ್ಳುಳ್ಳಿ ಜಜ್ಜಾಕಿ ಚೆನ್ನಾಗಿ ಬೇಯಿಸಿ, 1 ಕಪ್ ಹಾಲು ಅರ್ಧ ಆಯ್ತದೆ, ಅದನ್ನು ಗ್ಲಾಸ್ಗೆ ಬಿಡಿ, ಇನ್ನೊಂದು ಗ್ಲಾಸ್ ಸ್ವಲ್ಪ ಜೇನು ಹಾಕಿ ಅದನ್ನು 2 ಮಿಶ್ರ ಮಾಡಿ ಕುಡಿಸ್ಬಿಟ್ಟು ಮಲಗಿಸಿ, ಊಟ ಮಾಡಿ ಮಲಗಬೇಕಾದ್ರೆ. ಗೊತ್ತಾಯ್ತಲ್ಲ? ಇದು ಮೈಗಚ್ಚ ಆಯಿನಿದು. ಇದಕ್ಕೆ ಏನೇನು ಹಾಕ್ಬೇಕು ಅಂತ ಗೊತ್ತಾಯ್ತಾ? ಶಾಸ್ತ್ರಕ್ಕೊಂಚೂರು ತೆಂಗಿನೆಣ್ಣೆ ಸೇರಿಸ್ಬೇಕು, ಕೊಬ್ಬರಿ ಎಣ್ಣೆ ಇಷ್ಟು, 2 ಚಮಚ ಸಾಸಿವೆ, 3 ಪೀಸ್ ಬೆಳ್ಳುಳ್ಳಿ ಕಲ್ಲಲ್ಲಿ ಪುಡಿ ಮಾಡಿ ಈ ಬಾಟ್ಲಿಗೆ ಹಾಕಿಟ್ಬಿಟ್ಟು ಇದನ್ನು ಸ್ವಲ್ಪನೇ ತಗೊಂಡು ಬಿಸಿ ಮಾಡಿ ಮೇಲಿಂದ ಕೆಳಗಡೆ ಮಸಾಜ್ ಮಾಡಬೇಕು. ಕೆಳಗಿಂದ ಮೇಲೆ ಮಾಡಬಾರ್ದು, ಮೇಲಿಂದ ಕೆಳಗಡೆ ಮಸಾಜ್ ಮಾಡಿ ಆದಮೇಲೆ ಸೊಂಟಕ್ಕೆಲ್ಲ ಮಸಾಜ್ ಮಾಡಿ ಆದಮೇಲೆ ಕೈಯಲ್ಲಿ ಎಣ್ಣೆ ಇರ್ತಲ್ಲ ಇನ್ನೊಂದು ಸೈಡ್ಗೆ ಹಾಗೆ ಒರೆಸ್ಬಿಡಿ. ನೀವು ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ, ವಿಜಯನಗರ. ಯಾವ ಹುಷಾರಿಲ್ಲ ಏನು? ಮೊದಲು ಅಂದರೆ 6 ವರ್ಷದಿಂದ ನಮ್ಮ ತಂದೆಗೆ ಸ್ಟ್ರೋಕ್ ಥರ ಆಗಿತ್ತು. ಅವ್ರಿಗೆ ಒಂದು ಪಾರ್ಶ್ವ ಎಳಿತಾ ಇತ್ತು, ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ, ಉಸಿರು ತೊಗೋಬೇಕಂದ್ರೂ ತುಂಬ ಕಷ್ಟಪಡ್ತಿದ್ರು. ಆಮೇಲೆ ಒಂದು ಕಣ್ಣು ಓಪನ್ ಆಗಿತ್ತು, ಬಾಯಿ ಕೂಡ ತಿರುಗಿಬಿಟ್ಟಿತ್ತು ತುಟಿ. ಆವಾಗ ನಾನು ಹಾಸ್ಪಿಟ್ಲಲ್ಲಿ ಹೋದಾಗ MRI ಸ್ಕ್ಯಾನ್ ಮಾಡಿಬಿಟ್ಟು ಸರ್ಜರಿ ಮಾಡಬೇಕು, ನರ ದಪ್ಪ ಆಗಿದೆ ಅಂತ ಹೇಳಿದ್ರು. ಆವಾಗ ನಾವು ಯಾಕೆ ಸರ್ಜರಿ ಮಾಡಬೇಕು ಅಂತ ಕೆಲವರು ರಿಲೇಟಿವ್ಸು ಮತ್ತು ಎಲ್ಲರೂ ಹುಡುಕ್ತಾ ಇದ್ದಾಗ ಸಾರ್ ಹೇಳಿದ್ರು, ಅಲ್ಲಿ ಮಂಜುನಾಥ ಸ್ವಾಮಿ ಸಾರು ಅಂತಿದ್ದಾರೆ, ಕುಶಾಲನಗರ ಹತ್ರ ಅಕ್ಕೆ ಹತ್ತ ಬರುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಕರ್ಕೊಂಡು ಬಂದ್ವಿ, ನಮ್ಮ ಫಾದರ್ನ ಕರ್ಕೊಂಡು ಬಂದ್ವಿ. 15 ದಿನಕ್ಕೆ ಮೆಡಿಸಿನ್ ಕೊಟ್ಟರು. ನಾನು ಅವತ್ತೇ ಎಫೆಕ್ಟ್ ಆಯಿತು ಅವ್ರಿಗೆ, ಅವತ್ತೇ ಇಂಪ್ರೂವ್ಮೆಂಟ್ ತೋರಿಸ್ತು. ಅವ್ರಿಗೆ 12 ದಿನದಲ್ಲಿ ಕೊಟ್ಟು ದಿನವೇ ಅವ್ರಿಗೆ ಬಾಯಲ್ಲಿ ನೀರು ಸೋರೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟು ಇರಲಿಲ್ಲ, ಬಾಯೆಲ್ಲ ಡ್ರೈ ಆಗಿಬಿಟ್ಟಿತ್ತು, ಆವತ್ತೇ ಆಯಿತು ಅವ್ರಿಗೆ. ಆಮೇಲೆ ನೋಡಿದ್ರೆ 12 ದಿನಕ್ಕೆ ಸರಿ ಹೋದರು. ಆಗ್ಬಿಟ್ರು ಅವ್ರದ್ದು ಬಾಯಿ ಸೊಟ್ಟ ಇದ್ದಿದ್ದು ಸರಿ ಹೋಯಿತು, ಕೈ ತಿರುಗ್ತಿದ್ದು ಮತ್ತು ಉಸಿರಾಡೋದೆಲ್ಲ ಸರಿ ಹೋಯಿತು. ಎಷ್ಟು ವರ್ಷದಿಂದ ಆ ಥರ ಆಗಿತ್ತು ಅವ್ರಿಗೆ? ಆವಾಗ 15 ದಿನದಿಂದ ಆಗಿತ್ತು, ಸರಿ ಹೋಯ್ತು ಅವ್ರಿಗೆ, ಚೆನ್ನಾಗಾಯಿತು. ಇದಾದಮೇಲೆ ನಾನು ಸುಮಾರು ಮೋರ್ ದೆನ್ 200 ಜನನ ಕಳಿಸಿದ್ದೀನಿ ಬೆಂಗಳೂರಿಂದ. ನನಗೆ ಪರಿಚಯ ಇರೋರು ಯಾರ್ಯಾರಿಗೆ ಏನೇನಾಗಿತ್ತು ಅವ್ರಿಗೆಲ್ಲರೂ ನಾನು ವಿಚಾರಿಸ್ಬಿಟ್ಟು ಕಳಿಸಿದ್ದೀನಿ. ಅವ್ರಿಗೆ ಪರಿಚಯ ಇರೋರನ್ನ ಈ ಥರ ಒಂದು 200 ಜನರ ಮೇಲೆ ಕಳಿಸಿದ್ದಾರೆ, ಎಲ್ಲರಿಗೂ ಹುಷಾರಾಗಿದೆ. ಆದರೆ ಏನಂದರೆ ಈ ಸ್ಟ್ರೋಕ್ ಅಂತ ಹೊಡೆದಾಗ ಆದಷ್ಟು ಬೇಗ ಬಂದರೆ ಒಳ್ಳೆಯದು, ಒಂದು 15-20 ದಿನದಲ್ಲಿ ಬೇಗ ಬಂದುಬಿಟ್ರೆ ಒಳ್ಳೆಯದು. ಈಗ ಮಾಮೂಲಿ ಥರನೇ ಇದ್ದಾರೆ, ಏನೂ ಎಫೆಕ್ಟ್ ಇಲ್ಲ. ಅವರು ತೋಟ ಕೆಲಸ ಎಲ್ಲ ಮಾಡ್ಕೊಂಡು ಓಡಾಡ್ಕೊಂಡು ಬೆಂಗಳೂರಿಂದ ಕನಕಪುರದಿಂದ ಬೆಂಗಳೂರಿಗೆ ಓಡಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ. ಸ್ವಾಮಿ ಸರ್ ನಮಗೆ ಒಳ್ಳೆ ಮೆಡಿಸಿನ್ ಕೊಟ್ಟರು, ನಮ್ಮ ತಂದೆ ಹುಷಾರಾದರು. ಅದ್ರ ಮೂಲಕ ನಾನು ಹಿಂಗೆ ಬಂದಿದ್ದ ಮೂಲಕ ಬಹಳ ಜನರು ಕಮ್ಯುನಿಕೇಷನ್ ಸಿಕ್ಕಿ ಭಾಳ ಜನಕ್ಕೆ ಹುಷಾರಾಯಿತು. ಆ್ಯಂಬುಲೆನ್ಸಲ್ಲಿ ಬಂದಿದ್ದವ್ರು ಕೂಡ ಹುಷಾರಾಗಿ ಓಡಾಡ್ತಾ ಇದ್ದಾರೆ ಚೆನ್ನಾಗಿ. ಈಗ ನೀವು ಬೇರೆ ಏನಾದ್ರು ಮೆಡಿಸನ್ ಬಂದ್ರಾ? ನಾನು ನಮ್ಮ ಬ್ರದರ್ಸ್ ಅವ್ರಿಗೆ ಸ್ವಲ್ಪ ಇದು ನಿಶಕ್ತಿ ಇದೆ, ಆಮೇಲೆ ಕಾಲಲ್ಲಿ ಓಡಾಡಲಿಕ್ಕೆ ಸ್ವಲ್ಪ ಆಗ್ತಾಯಿಲ್ಲ, ಕರ್ಕೊಂಬಂದಿದ್ದೀನಿ. ನಡೆಯೋಕ್ಕಾಗಲ್ಲ, ಒಂದು ಕಡೆ ಎಳೆಯುತ್ತೆ ಅವ್ರಿಗೆ ಪಾದ, ಕರ್ಕೊಂಬಂದಿದ್ದೀನಿ. ಇಲ್ಲ, ಬೇರೆ ಬೇರೆ ಥರ ಇದೆ. ಯಾವ ರೀತಿ ಕೊಡ್ತೀರಾ? ಕೆಲವ್ರಿಗೆ ಆಯಿಲ್ ಕೊಡ್ತೀನಿ, ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಆಯಿಲ್ ಕೊಟ್ಟು ಔಷಧಿ ಕೊಡೋಕ್ಕೆ ಕೊಡ್ತೀನಿ. ಆಯಿಲ್ ನೋಡಿ, ಇಲ್ಲ ಇದೇ ಥರ ಅಲ್ಲ ತಯಾರು ಮಾಡೋದು. ಇದೊಂದು ಜಾತಿ, ಇದೊಂದು ಜಾತಿ, ಇದೊಂದು ಜಾತಿ, ಇದೆ ಇನ್ನೂ ಇದೆ, ಒಳಗಡೆ ಇದೆ, ಇದಿದೆ.